अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुरुवे नमो नमः. ಈಶಾವಾಸ್ಯೋಪನಿಷತ್ತು 2ನೇ ಶ್ಲೋಕನ ಸ್ವಲ್ಪ ವಿವರಿಸಿ ಹೇಳಿ ಗುರುದೇವ ಅಂತ ಕೇಳಿದ್ರಿ. ಎರಡನೇ ಶ್ಲೋಕ ಇದು ಯಾರಿಗೆ ಅನ್ನೋ ಪ್ರಶ್ನೆ ಬರ್ತದೆ. ಮೊದಲನೇ ಶ್ಲೋಕ ಏನು ಹೇಳ್ತು? ಈಶಾವಾಸ್ಯಮಿದಂ ಸರ್ವಂ, ಅಂದರೆ ಈಶತ್ವವಲ್ಲದೆ ಇನ್ನು ಬೇರೆ ಏನೂ ಇಲ್ಲ ಅಂತ, ಅದನ್ನು ಅವಿನ ಅನನ್ಯ ಅಂತಕ್ಕಂಥದ್ದು ತಿಳುವಳಿಕೆಗೆ ಬಂತು. ಸೊ ಪ್ರತಿಯೊಂದು ಅದರದೇ ನಿರ್ಮಾಣ ಆಗಿರೋದ್ರಿಂದ ಈ ನಂದು ಅನ್ನೋ ಭಾವವನ್ನು ತೆಕ್ತ ಅಂದರೆ ಬಿಡೋದು, ತೇನ ತೆಕ್ತೇನ ಬಿಟ್ಟಿದ್ದೀನಿ ಅನ್ನೋದನ್ನು ಬಿಟ್ಟು ಸೇವಿಸುವಂಥದ್ದು ಭುಂಜಿತ ಅಂತ ಹೇಳಿದ್ರು. ಇದು ಪೂರ್ಣವಾದಂಥ ಒಂದು ಸರ್ವಾರ್ಪಣಾ ಮನೋಭಾವ ಅಥವಾ ನಿಜ ಸನ್ಯಾಸ ಸ್ಥಿತಿ ಅಂತ. ಯಾವ ಸಂಚಯವನ್ನು ಇಟ್ಕೊಳ್ದೆ ಎಲ್ಲ ನಿಂದಪ್ಪ ಅಂತಕ್ಕಂಥ ಭಾವದಿಂದ ಬದುಕ್ರಿ ಅಂತ ಹೇಳ್ತು. ಅದನ್ನು ಸೇವಿಸ್ರಿ ಅಂತ. ಈಗ ಹಾಗೆ ಸೇವನೆ ಮಾಡದಿದ್ದವ್ರಿಗೆ ಅಥವಾ ಹಾಗೆ ಸಾಧ್ಯ ಆಗದಿದ್ದವ್ರಿಗೆ ಮುಂದಿನ ಮಾರ್ಗ ಏನು ಅನ್ನೋದಕ್ಕೆ 2ನೇ ಶ್ಲೋಕನ್ನು ಮುಂದುವರಿಸ್ತಿರೋದು. ಶ್ಲೋಕ ಏನು ಹೇಳ್ತದೆ? ಕುರ್ವನ್ನೇ ವೇಹ ಕರ್ಮಾಣಿ, ಕುರ್ವನ್ ಏವ ಅಂದರೆ ಮಾಡೋದು ಮಾತ್ರನೇ ಅಂತ. ಮಾಡೋದು ಮಾತ್ರನೇ ಅಂತ. ಇಲ್ಲಿ ಕರ್ಮಾಣಿ, ಕರ್ಮನ್ನ ಮಾಡೋದು ಮಾತ್ರನೇ, ಇನ್ನು ಬೇರೆ ಅನ್ಯ ಮಾರ್ಗ ಇಲ್ಲ ನಿನಗೆ ಅಂತ. ಇಲ್ಲಿ ಕರ್ಮ ಅಂದರೆ ಏನು ಅಂತ ತಿಳ್ಕೋಬೇಕು. ಕರ್ಮ ಅಂದರೆ ಇಲ್ಲಿ ಮಾರ್ಗ ಅಂತ. ಸೊ 4 ಮಾರ್ಗಗಳು ಅಂತ ಹೇಳಿದ್ವಿ. ಸಮನ್ವಯ ಮಾಡ್ಕೊಳ್ಳೋಂಥ ಮಾರ್ಗನ ಮಾಡಬೇಕು, ಅನುಸರಿಸಬೇಕು, ಅದು ಮಾತ್ರನೇ ಅಂತ. ಯಾವುದು? ಕರ್ಮ ಕ್ರಿಯೆ ಅಂತ ಮೊದಲನೇದು. ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು? ಸೊ ಮಾಡ್ತಾ ಇದ್ದೀನಿ ಅನ್ನೋಂಥ ಭಾವವನ್ನು ಬಿಟ್ಟು ಮಾಡುವಂಥದ್ದು. ಅದಕ್ಕಿಂತ ಮೊದಲು ಭಕ್ತಿ, ಕರ್ಮ, ಸಾಧನೆ ಮತ್ತು ಜ್ಞಾನ ಅಂತ 4 ಮಾರ್ಗ ಹೇಳಿದ್ವಲ್ಲ. ಬೇರೆ ಇಲ್ಲಪ್ಪ, ಎಲ್ಲ ನಿಂದೆ ಅಂತಕ್ಕಂಥ ಭಾವ, ಎಲ್ಲವೂ ನೀನೆ ಅಂತಕ್ಕಂಥ ಭಾವದಿಂದ ಮಾಡಬೇಕು ಅಂತ. ಯಾಕೆಂದ್ರೆ ನಿವೃತ್ತಿ ಹೊಂದಕ್ಕೆ ಆಗ್ತಾ ಇಲ್ಲ ಇವನ ಕೈಲಿ. ಸೊ ಭಕ್ತಿ ಮಾಡಬೇಕು. ಭಕ್ತಿನ ಅನುಷ್ಠಾನ ಹೇಗೆ? ಸಂಚಯ ಮಾಡ್ಕೊಳ್ದಂಗೆ ಸ್ವಲ್ಪ ಅದನ್ನು ಪೂರಕವಾಗಿರೋ ಮಾಡ್ಕೊಳ್ಳೋದು. ಅದಕ್ಕೆ 2 ಅಂತ. ಒಂದು ಮೊದಲನೇದು ಸರ್ವಾರ್ಪಣೆ, 2ನೇದು ಪ್ರಸಾದ ಅಂತ. ಸೊ ಭಕ್ತಿ ಹೇಗಿರಬೇಕು? ನಿಂದೆ ಅಂತ ಗೊತ್ತಿದ್ರು, ನೀನೇ ಅಂತ ಗೊತ್ತಿದ್ರು, ಮತ್ತೆ ನಾನು ಅಂತಕ್ಕಂಥದ್ದೆಲ್ಲೋ ಸೇರ್ಕೊಳ್ತದೆ. ಅದನ್ನು ಮಲನ್ನು ತೊಳೆಯೋದಕ್ಕೆ
ಸರ್ವಾರ್ಪಣೆ ಅಥವಾ ಸಮರ್ಪಣೆಯನ್ನು ಮಾಡ್ತಾ ಇರೋವಂಥದ್ದು ಅಂತ. ಅದೇನೋ ಅಪ್ಪಿತಪ್ಪಿಶೇಷವಾಗಿ ಉಳ್ಕೊಳ್ಳೋಂಥ ನಾನು ಮಾಡಿದೆ ಅನ್ನೋಂಥ ಕರ್ಮನ್ನು ಅದೇನೇ ಮಾಡಿದರೂ ನಿಂದಪ್ಪ ಇದು ಅಂತಕ್ಕಂಥ ಒಂದು ಭಾವದಿಂದ ಅಲ್ಲಲ್ಲೇ ಸರ್ವಾರ್ಪಣೆ ಅಥವಾ ಸಮರ್ಪಣೆಯನ್ನು ಮಾಡಿಕೊಳ್ಳುವಂಥದ್ದು. ಎರಡನೇದು ಪ್ರಸಾದ. ನನಗೆ ಯಾಕೆ ಇಂಥದ್ದು ಕೊಟ್ಟೆ, ಬೇರೆಯವ್ರಿಗೆಲ್ಲ ಚೆನ್ನಾಗಿ ಕೊಟ್ಟಿದೆಯಲ್ಲ ಅನ್ನುವಂಥ ಈ ಯೋಚನೆ ಮಾಡುವಂಥ ಅಥವಾ ವಿಶೇಷ ಬುದ್ಧಿಯನ್ನು ಬಳಸೋದ್ರಿಂದ ನೆಮ್ಮದಿಯನ್ನು ಕೆಡಿಸ್ಕೊತಾನೆ. ಹಾಗಾಗಿ ಪ್ರಸಾದವಾಗಿ ಸ್ವೀಕರಿಸುವಂಥದ್ದು. ಅದೇನೇ ಬಂದಿದ್ದರೂ ಇದು ಸಾಕ್ಷಾತ್ ಈಶನ ಪ್ರಸಾದ, ಭಗವಂತನ ಪ್ರಸಾದ, ಗುರುವಿನ ಪ್ರಸಾದ ಅಂತ ಸ್ವೀಕರಿಸಕ್ಕಂಥದ್ದು. ಅದೇನೇ ಇರಲಿ, ಸುಖ ಇರಲಿ ದುಃಖ ಇರಲಿ, ಸೊ ಅದನ್ನು ಪ್ರಶ್ನೆ ಮಾಡದೆ ಪ್ರಸಾದವಾಗಿ ಸ್ವೀಕರಿಸುವಂಥ ಭಾವ. ಸೊ ಇಲ್ಲಿಗೆ ಭಕ್ತಿ ಆಯಿತು. ಎರಡನೇದೀಗ ಕರ್ಮ ಅಂತ ಹೇಳ್ತಾ ಇದೆ. ಭಕ್ತಿ ಆದಮೇಲೆ ಕರ್ಮ. ಈಗ ಕರ್ಮ ಹೇಗೆ ಮಾಡಬೇಕು, ಸೊ ಅದರ ಮೇಲಿನ ಅಧಿಕಾರವನ್ನು ಬಿಟ್ಟು ಮಾಡಬೇಕು. ಯಾಕಂದರೆ ಮತ್ತೆ ಆ ಮಲ ಇದೆ, ಅಂದರೆ ನಾನು 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 ಅಂತ. ಈ ಮಾಡೋದಕ್ಕೂ ಪ್ರೇರಣೆಯನ್ನು ಕೊಟ್ಟಿರೋದು ಅಥವಾ ಈ ನೆಲೆಗೆ ತಂದಿಟ್ಟಿರುವಂಥದ್ದು ಪರಮಾತ್ಮನೇ ಇದನ್ನು ನನಗೆ ವಹಿಸಿದ್ದಾನೆ ಅನ್ನೋಂಥ ಗುರುತರವಾದ ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಬೇಕು. ಮತ್ತು ಆ ನಿರ್ವಹಣೆಗೆ ಪ್ರೇರಣೆ ಶಕ್ತಿ ಪ್ರತಿಯೊಂದು ಕುಳಿತು ಮಾಡಿಸ್ತಾ ಇರೋದು ಅದೇ ಅನ್ನೋ ಭಾವದಿಂದ ಕರ್ಮವನ್ನು ಮಾಡಬೇಕು. ಅಲ್ಲಿ ಕರ್ಮ ನಾನು ಮಾಡ್ತೀನಿ ಫಲ ನಿಂದು ಅಂತ ಹೇಳಿದ್ರೆ ಮತ್ತೆ ನಾನು ಅನ್ನೋದು ಬಂತದ್ದು. ಸೊ ಈ ಎಲ್ಲ ವ್ಯವಸ್ಥೆ ಆದಿಯಾಗಿ ಶರೀರದಲ್ಲಿರೋಂಥ ವ್ಯವಸ್ಥೆ, ಹೊರಗಡೆ ಇರೋಂಥ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆ ಆದಿಯಾಗಿ ಎಲ್ಲದಕ್ಕೂ ಕೀಲಿಯಾಗಿರೋಂಥವನು ನೀನೇ ನಡೆಸ್ತಾ ಇರೋವಂಥದ್ದು, ನಿನ್ನ ಶಕ್ತಿಯಿಂದನೇ ಇದೆಲ್ಲ ನಡೀತಾ ಇರೋದು ಅಂತ ಭಾವದಿಂದ ಕ್ರಿಯೆಯನ್ನು ಮಾಡಿದಾಗ ಅಲ್ಲಿ ನಾವು ಅದಕ್ಕೆ ಕರ್ಮ ಅಂತ ಕರಿತಾ ಇದ್ದೀವಿ. ಧರ್ಮವನ್ನು ಪ್ರತಿ ಘಟ್ಟದಲ್ಲೂ ನಾವು ನೋಡಬೇಕು. ಏನಪ್ಪ, ನಾವು ಮಾಡೋಂಥ ಈ ಕ್ರಿಯೆಗಳಿಂದ ಅನ್ಯರಿಗೆ ತೊಂದರೆ ಆಗದೆ ಮತ್ತು ತನಗೂ ತೊಂದರೆ ಆಗದೆ ಇರೋವಂಥದ್ದಕ್ಕೆ ಆ ಧರ್ಮವನ್ನು ಸದಾ ಪರಿಪಾಲಿಸಬೇಕು. ಅದನ್ನು ಮತ್ತೆ ಜ್ಞಾಪಿಸ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ನಾನು ಅನ್ನೋದಿದ್ದರೆ ಅದು ಮೆತ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಏನಾದರೂ ಸರಿ. ಈಗ ನಾನು ಅನ್ನೋ ನಿರಸನ ಮಾಡೋದ್ರಿಂದ ಅದು ಮೆತ್ಕೊಳ್ಳೋಂಥ ಸಾಧ್ಯತೆ ಇರೋದಿಲ್ಲ ಅಂತ. ಹಾಗಾಗಿ ಯಾರು ನಿಜವಾಗೂ ತ್ಯಜಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರಿಗೆ ಈಗ ನಾವು 2ನೇ ಶ್ಲೋಕದಲ್ಲಿ ಅದನ್ನು ಇಟ್ಕೊಂಡು ಹೇಗೆ ಬದುಕೋದು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಸಾಧನೆಯನ್ನು ಅಂದರೆ ನಿಜವಾದಂಥ ಪ್ರತ್ಯಾಹಾರಿಗಳಾಗುವಂಥದ್ದು, ಅಂದರೆ ಮೆತ್ತುಕೊಂಡಿರೋವಂಥದ್ದನ್ನು ಬಿಡಿಸ್ಕೊಳ್ಳೋ ಅಂಥ ಒಂದು ಯುಕ್ತಿ ಅಥವಾ ಸಾಧನೆಯನ್ನು ಎಲ್ಲರೂ ಅಳವಡಿಸ್ಕೋಬೇಕು. ಸೊ ಸದಾ ಎಚ್ಚರವಾಗಿರುವಂಥದ್ದು, ಸಾಕ್ಷಿಯಾಗಿರುವಂಥದ್ದು, ಮತ್ತು ಸಮಯೋಚಿತ ಪ್ರಜ್ಞೆಯಿಂದ ವರ್ತಿಸುವಂಥದ್ದು, ಸಂದರ್ಭಾನುಸಾರವಾಗಿ ವಿವೇಕದಿಂದ ವರ್ತಿಸುವಂಥದ್ದು, ಸಮಯೋಚಿತ ಪ್ರಜ್ಞೆ, ಇದೆಲ್ಲವೂ ಸಾಧನಾ ಮಾರ್ಗಕ್ಕೆ ಸೇರಿಕೊಳ್ತದೆ. ಇದು ಇನ್ನು 4ನೇದಾಗಿ ಜ್ಞಾನ, ಪ್ರಮಾಣ ಪರಿಣಾಮ. ಅಂದರೆ ಎಷ್ಟು ಬೇಕೋ ಅಷ್ಟು ಇತಿಮಿತಿಗಳನ್ನ ಅರ್ಥ ಎಲ್ಲದರಲ್ಲೂ ಪ್ರಮಾಣ ಪರಿಣಾಮವನ್ನು ಅಳವಡಿಸಿ ಸೊ ಧರ್ಮಯುತವಾದಂಥ ಈಗ ಮುಂದಿನ ಶ್ಲೋಕ ತಗೊಳ್ಳೋದಕ್ಕೆ ನಾವು ಚೆನ್ನಾಗಿರುತ್ತೆ. ಏನಂತ ಹೇಳ್ತಾರೆ ಮುಂದೆ ಇಲ್ಲಿ, ಅಂದರೆ ಶ್ಲೋಕದ ಮುಂದಿನ ಭಾಗ ಜಿಜೀವಿಷೇತ್ ಅಂತ ಹೇಳ್ತಾರೆ. ಅಂದರೆ ಪೂರ್ಣಾವಧಿ, ಅದೇನಂತಾರೆ ಶತಸಮಃ ಅಂತ ಹೇಳ್ತಾರಲ್ವ, ಶತಂ ಸಮಃ ಅಂತ. ಅಂದರೆ ಪೂರ್ತಿಯಾಗಿ 100 ಕ್ರಮ ಅಂದರೆ 100 ವರ್ಷ ಪೂರ್ಣಾಯಸ್ಸು ಅಂತ.
ಸೊ ಆ ಪೂರ್ಣತೆಗೆ, ಪೂರ್ಣಾಯಸ್ಸಿಗೆ ಬದುಕೋದಕ್ಕೆ ಬಯಸಬೇಕು, ಹಾಗೆ ಬದುಕಬೇಕು ಅಂತ. ಸಾಕಪ್ಪ ಅಂತ ಹೇಳೋದಲ್ಲ, ಸಾಕು ಅನ್ನೋದನ್ನು ಬಿಟ್ಟಿರಬೇಕು ಅಂತ. ಇದು ಪರೀಕ್ಷೆಗೆ ಒಳಪಡಿಸ್ತಾ ಇರೋದು. ಬಿಟ್ಟಿರೋದನ್ನು ಬಿಡು ಅನ್ನೋದನ್ನು ಪರೀಕ್ಷೆಗೆ. ಆ ಪರೀಕ್ಷೆಯಲ್ಲಿ ಹೆಂಗೆ ಬದುಕಿದ್ದೀವಿ ಅಂದರೆ, ಉತ್ತೀರ್ಣರಾಗಿದ್ದೀವಿ ಅಂದರೆ ಬದುಕಬೇಕು. ಹಂಗೆ ಬದುಕಿದಾಗ ಮಾತ್ರ ನಿಜವಾಗ್ಲೂ ಆ ಶ್ಲೋಕದಂತೆ ಇದ್ದೀವಿ ಅಂತ. ಸೊ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿದ್ವಿ. ಹೀಗೆ ಬದುಕಬೇಕು, ಈ 4 ಅನುಷ್ಠಾನ ಮಾಡ್ಕೊಳ್ತಾ. ಇದಕ್ಕೆ ಕರ್ಮ ಅಂತ. ಕರ್ಮ ಅಂದರೆ ಬರೀ ಕ್ರಿಯೆ ಅನ್ಕೋಬಾರ್ದು. ಇಲ್ಲಿ ಈ 4 ಮಾರ್ಗಗಳಿಗೆ ಕರ್ಮ ಅಂತ ಇದ್ದಾರೆ. ಭಕ್ತಿ, ಕರ್ಮ, ಸಾಧನೆ ಮತ್ತು ಜ್ಞಾನ. ಈ 4 ಸೇರಿಸಿ ಕರ್ಮ ಅಂತ ಕರೀತಾ ಇದ್ದಾರೆ. ಸೊ ಹಾಗಾಗಿ ಇವನ್ನ ಇಟ್ಕೊಳ್ಳೋದ್ರಿಂದ ಇವು ಬಾಧಿಸುವಂಥವಲ್ಲ, ಇವು ಬಿಡುಗಡೆ ಮಾಡುವಂಥವು ಅಂತ. ಈ ಕರ್ಮ ನಮ್ಮನ್ನು ಬಿಡುಗಡೆ ಮಾಡಿಸ್ತದೆ ಹೊರತು ಬಂಧಿಸಲ್ಲ ಅನ್ನೋಂಥ ಅರ್ಥದಿಂದ ಹೇಳಿದ್ದಾರೆ ಅದನ್ನು. ಬಂಧ ಮೋಕ್ಷಗಳೆಂಬ 2 ಸಂಧಿ ತೋರಿದ ಧೀರನೆ. ಈಗ ಯಾವುದು ಬಂಧಿಸ್ತದೆ, ಯಾವುದು ಬಿಡುಗಡೆ ಮಾಡ್ತದೆ ಅಂತ 2 ಮಾರ್ಗಗಳನ್ನ ಸ್ವಚ್ಛವಾಗಿ ವಿಭಜಿಸಿ ಹೇಳುವಂಥದ್ದು. ಸೊ ಇಲ್ಲಿ ಏವಂ ತ್ವಯಿ ನ ಅನ್ಯತ್ ಏತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಸೊ ಅದನ್ನು ಈಗ ಹೇಳದಂಥ ಒಂದು ಮಾರ್ಗ ಬಿಟ್ಟು ಅನ್ಯ ಮಾರ್ಗ, ಇದಕ್ಕಿಂತ ಸರಳವಾದಂಥ ಮಾರ್ಗ ಇಲ್ಲ. ಈ 4 ಸಮನ್ವಯ ಮಾಡಿಕೊಂಡು ಸರ್ವಾರ್ಪಣೆ, ಪ್ರಸಾದ ಭಾವ, ಸೊ ಭಕ್ತಿ ನಿಜವಾದ ಅರ್ಥ ಅರ್ಥಕೊಂಡು, ಕರ್ಮದ ನಿಜವಾದ ಅರ್ಥ ಅರ್ಥಕೊಂಡು, ಸಮಯೋಚಿತ ಪ್ರಜ್ಞೆಯಿಂದ ಬದುಕ್ತಕ್ಕಂಥದ್ದು. ಮತ್ತು ಇದೆಲ್ಲದರ ಸದುಪಯೋಗ ಜ್ಞಾನದಿಂದ ನಿಜವಾಗ್ಲೂ ಇದನ್ನು ಬಳಸ್ಕೊಂಡು ಆ ಉದ್ದೇಶವನ್ನು ಪೂರ್ಣಗೊಳಿಸುವಂಥದ್ದು. ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ಅದನ್ನು ಪ್ರಶ್ನೆ ಮಾಡಿದಾಗ ಪುರುಷಾರ್ಥ ಅಂತ ಹೇಳಿದ್ವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಸೊ ಧರ್ಮವನ್ನು ಪರಿಪಾಲಿಸ್ತಕ್ಕಂಥದ್ದು, ತನಗೆ ತೊಂದರೆ ಮಾಡ್ಕೊಳ್ಳದೆ ಬೇರೆಯವ್ರಿಗೆ ತೊಂದರೆ ಮಾಡದೆ ಬದುಕುವಂಥದ್ದು. ಆದ್ದರಿಂದ ಅದಕ್ಕೆ ಬೇಕಾದಂಥ ಅರ್ಥವನ್ನು ಗಳಿಸ್ಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂಥ ಸಾಮಗ್ರಿ ಅಂತ ಕರ್ಕೋಬೋದು, ಅಥವಾ ಉಪಯೋಗ ಆಗುವಂಥ ಮಾರ್ಗ ಅಂತ ಕರ್ತ್ಕೋಬೋದು. ಸೊ ಆಧನ ಅಂತ. ಸೊ ಈಗ ಏನೋ ಬಯಕೆಯಿಂದ ಪ್ರತಿ ಜೀವಿಯೂ ತುಡಿತಾ ಇದೆ, ಯಾವುದೋ ಒಂದು ಬಯಕೆಗಾಗಿ ತುಡಿತಾ ಇದೆ. ಏನೋ ಒಂದು ಆ ಮೂಲ ಉದ್ದೇಶದಿಂದ ಜೀವಿತದಲ್ಲಿದೆ ಆ ಒಂದು ಬಯಕೆ, ಆ ಕಾಮವನ್ನು ಈಡೇರಿಸ್ತಾ ಮುಕ್ತರಾಗೋದು ಅಂತ. ಸೊ ಜ್ಞಾನ ಅಲ್ಲಿ ಈ ಜ್ಞಾನದಿಂದ ಬದುಕುವಂಥದ್ದು ಧರ್ಮಾರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು. ಈ 4 ಅಳವಡಿಸ್ಕೊಂಡ್ರೆ ಮೊದಲನೇದು ಅಂದರೆ ಯಾರು ತ್ಯಜಿಸ್ಲಿಕ್ಕೆ ಸಾಧ್ಯವಾಗಲಿಲ್ವೋ, ತ್ಯಜಿಸಿದ್ದೀನಿ ಅನ್ನೋ ಭಾವವನ್ನು ಬಿಟ್ಟು ಬದುಕಕ್ಕಾಗಲಿಲ್ವೋ ಅಂಥವರಿಗೆ ಈಗ 2ನೇ ಶ್ಲೋಕವನ್ನು ಪ್ರಸ್ತಾಪ ಮಾಡಿ. 2ನೇ ಶ್ಲೋಕಕ್ಕೆ ಹಾಗೆ ಹುಟ್ಟು ಜ್ಞಾನಿಗಳು, ಸಿದ್ಧರು, ಅವರನ್ನು ಬಿಟ್ಟು ನೋಡಿದವರೆಲ್ಲರೂ ಇದಕ್ಕೇನೆ ಅನ್ವಯಿಸಲ್ಪಟ್ಟದ್ದು. ಇದು ಎಲ್ರಿಗೂ ಅನ್ವಯಿಸ್ತದೆ. ಅದರಿಂದ ಈಗ ಅದರ ವಿಶಾಲವಾಗಿ ಇಲ್ಲಿ ಅಷ್ಟೇ ಬೇಕಾಗಿರುವಂಥದ್ದು. ವಿಶಾಲ ಅರ್ಥ ಅಂದರೆ ಕರ್ಮ ಅಂದರೆ 4 ಮಾರ್ಗಗಳು ಅಂತ ಅನ್ಕೊಳ್ಬೇಕು. ಭಕ್ತಿ, ಕರ್ಮ, ಸಾಧನೆ, ರಾಜಯೋಗ ಅಂತ ಮತ್ತು ಜ್ಞಾನ ಅಂತಕ್ಕಂಥದ್ದು. ಸೊ ಇದನ್ನು ಅನುಷ್ಠಾನ ಮಾಡಿಕೊಂಡು ಬದುಕುವಂಥದ್ದೊಂದೇ ಮಾರ್ಗ. ಅದನ್ನು ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ.